ಹಾಯ್ ಬ್ಯೂಟೀಸ್ ಎಲ್ಲ ಇದ್ದೀರಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬಂಗಿನ ಬಗ್ಗೆ ಶಾಶ್ವತ ಪರಿಹಾರನ ತಿಳಿಸ್ತಾ ಇದ್ದೀನಿ. ಅಥವಾ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ, ಇದು ಯಾಕೆ ಹೋಗಲ್ಲ ಅನ್ನೋದು ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ಇದರಿಂದ ನಾವು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಪಿಗ್ಮೆಂಟೇಷನ್ನ ಶಾಶ್ವತವಾಗಿ ನಾವು ಹೋಗ್ಲಾಡಿಸ್ಬೋದು. ಇದು ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಬಂತು ಅಂದರೆ ಖಂಡಿತವಾಗಿ 100% ನಿಮಗೆ ಮುಖದಲ್ಲಿರುವಂತಹ ಕಲೆ ಆಗಲಿ, ಪಿಗ್ಮೆಂಟೇಷನ್ ಆಗಲಿ, ಕೆಲವರಿಗೆ ಬ್ಲ್ಯಾಕ್ ಮಚ್ಚೆಗಳಿರುತ್ತೆ, ಅದು ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ರೆಮಿಡಿನ ನೀವು ಕಂಟಿನ್ಯೂಸ್ ಆಗಿ ತಪ್ಪದೆ ಪಾಲಿಸ್ತಾ ಬಂತು ಅಂದರೆ ಖಂಡಿತ ನಿಮ್ಮ ಪಿಗ್ಮೆಂಟೇಷನ್ನು ರೆಡ್ಯೂಸ್ ಆಗ್ತಾ ಬರುತ್ತೆ. ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ? ಫಸ್ಟ್ ಆಫ್ ಆಲ್ ಆಗಿ ನಾವು ಬಿಸಿಲಿಗೆ ಅಂದರೆ ಸನ್ಸ್ಕ್ರೀನ್ ಹಚ್ಕೊಳ್ದಲ್ಲೇ ನಾವು ಆಚೆ ಹೋದಾಗ ಕೆಲವು ಸೂರ್ಯನ ಕಿರಣಗಳು ನಮ್ಮ ಡೈರೆಕ್ಟಾಗಿ ನಮ್ಮ ಫೇಸಿಗೆ ಬಿದ್ದಾಗ ಅದು ಏನಾಗ್ತದೆ ಅಂದರೆ ಅದು ಬ್ಲ್ಯಾಕ್ ಪ್ಯಾಚಸ್ ಆಗಲಿಕ್ಕೆ ಅಥವಾ ಕೆನ್ನೆ ಮೇಲೆ, ಕೆಲವ್ರಿಗೆ ಹಣೆ ಮೇಲೆ, ಕೆಲವ್ರಿಗೆ ಚಿನ್ ಮೇಲೆ, ಲೋಯರ್ ಮೇಲೆ, ಸೊ ಈ ಥರ ಎಲ್ಲ ಕೆಲವ್ರಿಗೆ ಮುಖದ ತುಂಬ ಕೂಡ ಅದು ಸ್ಪ್ರೆಡ್ ಆಗ್ತಾ ಬರುತ್ತೆ. ನಾವು ಸನ್ಸ್ಕ್ರೀನ್ ಲೋಷನ್ ಹಚ್ಚಲೇಬೇಕು. ಅಕಸ್ಮಾತ್ ನಿಮಗೆ ಸನ್ಸ್ಕ್ರೀನ್ ಲೋಷನ್ ಸಿಗಲಿಲ್ಲ ಅಂದರೆ ಈ ಥರ ನಾವು ಅಂದರೆ ಫೇಸ್ ಪೌಡರ್ ಆಗಲಿ ಸನ್ಸ್ಕ್ರೀನ್ ತೊಗೋಬೋದು. ಇವಾಗ 10 ರೂಪಾಯಿಗೆ 15 ರೂಪಾಯಿಗೆ ಸನ್ಸ್ಕ್ರೀನ್ ಲೋಷನ್ ಕೂಡ ನಿಮಗೆ ಸಿಗುತ್ತೆ. ಈ ಥರ ನಾವು ಅಪ್ಲೈ ಮಾಡಿಕೊಂಡು ಬಿಸಿಲಿಗೆ ಹೋದಾಗ ಅದು ಅಂದರೆ ಸೂರ್ಯನ ಕಿರಣಗಳು ನಮಗೆ ತಾಗಲ್ಲ. ತಾಗಿದ್ದವರು ಅಥವಾ ಪಿಗ್ಮೆಂಟೇಷನ್ ಏನಿದೆ ಅವರು ಕೂಡ ಈ ಥರನ ಪಾಲಿಸ್ಕೊಂಡು ಬಂತು ಅಂದರೆ ಖಂಡಿತ ಪಿಗ್ಮೆಂಟೇಷನ್ ಅನ್ನೋದು ನಿಮ್ಮ ಮುಖದಲ್ಲಿ ಕಾಣಿಸೋದೇ ಇಲ್ಲ. ಇದು ವೆರಿ ಸಿಂಪಲ್. ನಾನು ಯಾವ ರೀತಿ ಮಾಡಿದೆ ಇದನ್ನ ಸೊ ನೋಡ್ಬೋದು. ನಾನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ರೆಡಿ ಮಾಡಿಕೊಂಡೆ ಅಂತ. ನೋಡಿ, ಇದು ನೆಲ್ಲಿಕಾಯಿ ರಸ, ಮತ್ತು ಸೌತೆಕಾಯಿ ರಸ, ಮತ್ತು ಆಲೂಗೆಡ್ಡೆ ರಸ, ಹಾಗೆ ಟೊಮೊಟೊ ರಸ, ಈ 4 ನಾನು ತಗೊಂಡು ನಾನು ಈ ಥರ ರಸಗಳನ್ನು ತೆಗೆದಿಟ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸಾಕು ಫ್ರೆಂಡ್ಸ್ ನಿಮ್ಮ ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗೋಕ್ಕೆ. ಇದನ್ನು ನಾವು ಕಂಟಿನ್ಯೂಸ್ ಆಗಿ ನಾವು 15 ಡೇಸ್ ಅಪ್ಲೈ ಮಾಡಿ ನೋಡಿ. ನಿಮ್ಮ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನ್ ಏನಿದೆ ಅದು ಫುಲ್ಲು ಕಂಟ್ರೋಲ್ಗೆ ಬರುತ್ತೆ. ಹಾಗೆ ನಿಮಗೆ ಕಂಟ್ರೋಲಿಗೆ ಬಂದಮೇಲೆ ನೀವು ನೆಕ್ಸ್ಟು ಇದನ್ನೇ 3 ಮಂತ್ಸ್ವರೆಗೂ ಕಂಟಿನ್ಯೂಷನ್ ಮಾಡ್ತಾ ಬಂದರೆ ಖಂಡಿತ ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಇತ್ತು ಅನ್ನೋದು ಕೂಡ ನೀವು ಮರ್ತೋಗ್ತೀರಾ. ನೀವು ಫೋಟೋದಲ್ಲಿ ಒಂದ್ಸಲ ನೀವು ಫೋಟೋ ತೆಗೆದಿಟ್ಕೊಳ್ಳಿ. ಹಚ್ಚೋಕ್ಕಿಂತ ಮುಂಚೆ 15 ಡೇಸ್ ಆದಮೇಲೆ ನೀವು ಹಚ್ಚಾದ್ಮೇಲೆ ಒಂದು ಫೋಟೋ ತೆಗೆದುಕೊಳ್ಳಿ, ಮತ್ತು 3 ಮಂತ್ಸ್ ಆದಮೇಲೆ ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಖಂಡಿತ ಇದು 100% ಅಂತಲೇ ಹೇಳ್ತೀನಿ. ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ರಿಯಾಕ್ಷನ್ ಆಗಿಲ್ಲ, 100% ನ್ಯಾಚುರಲ್. ನಾವು ಇದಕ್ಕೆ ಆಲೂಗೆಡ್ಡೆ ರಸ ಮತ್ತು ಸೌತೆಕಾಯಿ ರಸ, ಹಾಗೆ ನೆಲ್ಲಿಕಾಯಿ ರಸ, ಟೊಮೊಟೊ ರಸನ ಇದು 4 ಮಿಕ್ಸ್ ಮಾಡಿ ನಾವು ಮಾಡಿರುವಂಥದ್ದನ್ನ ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸ್ಕ್ರಬ್ ಮಾಡಿ ವಾಶ್ ಮಾಡೋದ್ರಿಂದ ಖಂಡಿತ ನಮ್ಮ ಪಿಗ್ಮೆಂಟೇಷನ್ ಏನಿದೆ ಫುಲ್ 100% ನ್ಯಾಚುರಲ್ ಆಗಿ ರೆಡ್ಯೂಸ್ ಆಗಿಬಿಡುತ್ತೆ. ಸೊ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಇದನ್ನು ನಾನು ಯಾವ ರೀತಿ ರೆಡಿ ಮಾಡಿಕೊಂಡೆ ಅಂತ ಕೂಡ ನಿಮಗೆ ಒಂದು ಕ್ಲಿಪ್ ಹಾಕ್ತೀನಿ. ಸೊ ನಾನು ಯಾವ ರೀತಿ ಮಾಡಿದೆ ಅನ್ನೋದು ಕೂಡ ನೀವು ನೋಡ್ಕೊಂಡು ಬನ್ನಿ. ಸೊ ನೋಡ್ತಿರಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ನೆಲ್ಲಿಕಾಯನ್ನು ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ತುರಿದ್ಬಿಟ್ಟು ನಾನು 1 ಸ್ಪೂನ್ ಆಗೋಷ್ಟು ರಸನ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮಗೆ ನೆಲ್ಲಿಕಾಯಿ ಸಿಕ್ಕಿಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ನೆಲ್ಲಿಕಾಯಿ ನಮ್ಮ ಏನಿದೆ ಬಂಗನ್ನು ನೀಟಾಗಿ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಆಲೂಗೆಡ್ಡೆ ರಸನೂ ಹಾಗೆ ನೀಟಾಗಿ ತುರಿದಿಟ್ಕೊಂಡು ಬೇಕಾದರೆ ನೀವು ಈ ಥರ ಮಾಡಿಕೊಂಡು 1 ವೀಕ್ವರೆಗೂ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಆದರೆ ಇಲ್ಲ ಅಂದರೆ ನೀವು ಫ್ರೆಶ್ಶಾಗಿ ಮಾಡ್ಕೋತೀರಾ ಅಂದರೆ ಓಕೆ. ನಿಮಗೆ ಸೌತೆಕಾಯಿ ಸಿಗಲಿಲ್ಲ ಅಥವಾ ನೆಲ್ಲಿಕಾಯಿ ಸಿಗಲಿಲ್ಲ ಅಂತ ಅಂದರೆ ನೀವು ಆರಾಮಾಗಿ ನೀವು ಡೈಲಿ ಕೂಡ ಆಲೂಗೆಡ್ಡೆ ರಸನ ತುರಿದ್ಬಿಟ್ಟು ಈ ಥರ ನೀರು ಹಾಕ್ತಲೇ ರಸ ತೆಕ್ಕೋಬೇಕಾಗತ್ತೆ. ರಸ ತೆಕ್ಕೊಂಡು ನೀಟಾಗಿ ನಮಗೆ ಎಲ್ಲೆಲ್ಲಿ ಬಂಗಿದೆಯೋ ಅಲ್ಲಲ್ಲಿಗೆ ನಾವು ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸೌತೆಕಾಯಿ ರಸನ ತೆಕ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೌತೆಕಾಯಲ್ಲಿ ಟೋನರ್ ಆಗಿ ನಮ್ಮ ಫೇಸ್ಗೆ ಹೆಲ್ಪ್ ಮಾಡುತ್ತೆ. ಹಾಗೂ ಏನಾದರೂ
ತುಂಬ ಬ್ಲ್ಯಾಕಾಗಿ ಇರುವಂಥ ಸ್ಕಿನ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಮೋಸ್ಟ್ ಟೊಮೊಟೊ ಮನೆಯಲ್ಲಿ ಇದ್ದೇ ಇರುತ್ತೆ. ನೀವು ಆರಾಮಾಗಿ ಟೊಮೊಟೊ ರಸನ ಡೈಲಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಬಂಗುನ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಇಷ್ಟೂ ಒಂದು ತೊಟ್ಟು ನೀರು ಹಾಕ್ಕೊಳ್ದಲೇ ರಸ ತೆಕ್ಕೊಂಡಿರೋದು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ನೀವು ಇದಕ್ಕೆ ಸ್ವಲ್ಪ ಜೇನುತುಪ್ಪನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಕೆಲವರಿಗೆ ಜೇನುತುಪ್ಪ ಸಿಗುತ್ತೆ, ಕೆಲವರಿಗೆ ಜೇನುತುಪ್ಪ ಸಿಗಲ್ಲ. ಸೊ ಹಾಗಾಗಿ ಇದನ್ನು ಜೇನುತುಪ್ಪನ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ನಿಮಗೆ ನೆಲ್ಲಿಕಾಯಿ ಸಿಗಲಿಲ್ಲ ಅಂದರೆ ನೀವು ಆಲೂಗೆಡ್ಡೆ ಟೊಮೊಟೊನ ನೀವು ಈ ಥರ ಮಾಡಿಕೊಂಡು ಮಿಕ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ರೆಡಿ ಮಾಡಿದೆ ಅಂತ. ಸೊ ನೋಡಿ, ನಾನು ತೆಗೆದಿಟ್ಕೊಂಡಿರುವಂಥದ್ದು ಟೊಮೊಟೊ ಮತ್ತು ಸೌತೆಕಾಯಿ, ಆಲೂಗೆಡ್ಡೆ ಮತ್ತು ನೆಲ್ಲಿಕಾಯಿ. ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಎಷ್ಟು ಬಿಡಬಾರ್ದು. ಇದನ್ನು ಕೂಡ ನಾವು ಯಾವ ರೀತಿ ರೀಯೂಸ್ ಮಾಡೋದು ಅನ್ನೋದು ಕೂಡ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇದನ್ನು ಫಸ್ಟು ಕ್ಲೆನ್ಸಿಂಗ್ ಆಗಿ ನಾನು ತೊಗೊತೀನಿ. ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದನ್ನು ನಾನು ಫಸ್ಟು ಈ ರಸ ನಾನು ತಕ್ಕೊಂಡಿದ್ದೀನಲ್ಲ, ಅದು ಟೊಮೊಟೊ ರಸ ಮತ್ತು ಸೌತೆಕಾಯಿ ರಸ ಮತ್ತು ಈ 4 ರಸನ 1 ಸ್ಪೂನಷ್ಟು ನಾನು ಇದು ತೊಗೊತಾ ಇದ್ದೀನಿ. ಈ ಥರ ತೊಗೊತಾ ಇದ್ದೀನಿ. ಜಸ್ಟು ನಾನು ಫೇಸ್ ಆಲ್ರೆಡಿ ವಾಶ್ ಮಾಡಿದ್ದೀನಿ. ವಿಡಿಯೋಗೋಸ್ಕರ ಅಷ್ಟೇ ನಾನು ಲಿಪ್ಸ್ಟಿಕ್ಕು ಮತ್ತು ಕಾಜಲನ್ನು ಬಿಟ್ಟಿದ್ದೀನಿ. ಸೊ ಜಸ್ಟ್ ಈ ಥರ ಟ್ಯಾಪ್ ಮಾಡ್ಕೊತೀನಿ. ಈ ಥರ ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಇದು ಪಿಗ್ಮೆಂಟೇಷನ್ ಅವರೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೌತೆಕಾಯಿಯಲ್ಲಿ ಟೋನರ್ ಆಗಿ ನಾವು ಯೂಸ್ ಮಾಡ್ತೀವಲ್ಲ, ಅದೇ ಥರ ನಮ್ಮ ಏನಾದರೂ ಫೇಸಲ್ಲಿ ಕೆಲವ್ರಿಗೆ ಓಪನ್ ಫೋರ್ಸಸ್ ಆಗಿರುತ್ತಲ್ಲ, ಅದು ಕೂಡ ಇದು ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಇದು ಕ್ಲೆನ್ಸಿಂಗ್ ಆಗಿ ನಾನು ತಗೋತಾ ಇದ್ದೀನಿ. ಜಸ್ಟ್ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಆಗಿದೆ. ಜಸ್ಟ್ ಲೈಟಾಗಿ ಹಿಂಗೆ ಟ್ಯಾಪ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋಣ. ಮೈಲ್ಡಾಗಿ, ತುಂಬ ರಬ್ ಮಾಡಬಾರ್ದು. ಹೀಗೆ ನಾವು ಸರ್ಕಲ್ ರೀತಿ ಮಸಾಜ್ ಮಾಡಬೇಕಾಗುತ್ತೆ. ಇಲ್ಲಿ ಸಿ ರೀತಿ ಮಸಾಜ್ ಮಾಡಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಏನಿರುತ್ತೆ ಅದು ಕೂಡ ರಿಮೂವ್ ಆಗ್ತಾ ಬರುತ್ತೆ. ಜಸ್ಟ್ ಈ 2 ಕೈಯಿಂದ ಈ ಥರ ನಾವು ಮೂಗ್ ಮೇಲೆ, ಕೆಲವ್ರಿಗೆ ತುಂಬ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಇರುತ್ತೆ, ಅದು ಕೂಡ ರಿಮೂವ್ ಆಗುತ್ತೆ. ಕೆಲವ್ರಿಗೆ ಇಲ್ಲಿ ಪಿಗ್ಮೆಂಟೇಷನ್ ಅನ್ನೋದು ಕೂಡ ಇಲ್ಲಿರುತ್ತೆ, ಅದು ಕೂಡ ರೆಡ್ಯೂಸ್ ಆಗುತ್ತೆ. ಈ ಥರ ಪಿಗ್ಮೆಂಟೇಷನ್ ಇರೋ ಕಡೆ ನೀಟಾಗಿ ಹಚ್ಬಿಟ್ಟು ಹೀಗೆ ಸರ್ಕಲ್ ರೀತಿ ನೀವು ಮಸಾಜ್ ಮಾಡಬೇಕಾಗುತ್ತೆ. ಕೆಲವ್ರಿಗೆ ಹಣೆ ಮೇಲಿರುತ್ತೆ, ಅವರು ಕೂಡ ಸರ್ಕಲ್ ರೀತಿ ಈ ಥರ 2 ಕೈಯಿಂದ ನೀವು ಮಸಾಜ್ ಮಾಡಬೇಕಾಗುತ್ತೆ. ತುಂಬ ಲೈಟಾಗಿ ಮಸಾಜ್ ಕೊಡಬೇಕು. ಕೆಲವ್ರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಸೊ ಹಾಗಾಗಿ ಈ ಥರ ಮಾಡ್ಕೋಬೇಕು. ಫುಲ್ಲು ಒಣಗಿದೆ ನೋಡ್ಬೋದು ನೀವು. ಇವಾಗ ಇದನ್ನು ನಾವು ವಾಶ್ ಮಾಡಿ, ನಾನು ಸ್ಪಾಂಜಿಂದ ಒರೆಸ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಮನೇಲಿ ಸ್ಪಾಂಜ್ ಏನೂ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ನೀವು ಒಂದು ಕಾಟನ್ ಬಟ್ಟೆನ ತಗೊಂಡು ವಾಶ್ ಮಾಡ್ಕೋಬೇಕಾಗುತ್ತೆ. ನಾವು ಏನೇ ವಾಶ್ ಮಾಡಿದ್ರು ಕೂಡ ಅಪ್ಪರಾಗಿ, ಅಂದರೆ ನೆಕ್ಕಿಂದ ಅಪ್ಪರಾಗಿ ನಾವು ಫೇಸನ್ನು ಒರೆಸ್ಕೋಬೇಕಾಗುತ್ತೆ.
ಕಂಪ್ಲೀಟ್ ಆಗಿದೆ. ಇವಾಗ ಇದು ಏನು ಉಳಿದಿರುತ್ತೋ ಇದನ್ನು ನಾನು ಸ್ಕ್ರಬ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆದರೆ 1 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ತಗೊಳ್ಳಿ. ಜಸ್ಟು ಇದಕ್ಕೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇವಾಗ ಏನು ಉಳಿದಿರುತ್ತೋ ಈ ರಸ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಸ್ಕ್ರಬ್ ಆಗಿ ನಾವು ಇದನ್ನು ತಗೋಬೋದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಆಗಿದೆ. ಇದು ನೀಟಾಗಿ ನಮಗೆ ಎಷ್ಟು ವೆಟ್ ಬೇಕೋ ಅಷ್ಟು ವೆಟ್ಟಿಗೆ ನಾವು ಇದು ಮಾಡ್ಕೋಬೇಕಾಗತ್ತೆ. ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ ಈ ಥರ ತಗೋಬೇಕು. ತಗೊಂಡು ಜಸ್ಟು 2 ಕೈಗೆ ಈ ಥರ ರಬ್ ಮಾಡ್ಕೋಬೇಕು. ಜಸ್ಟು ಈ ಥರ ನಾವು ನೀಟಾಗಿ ಇದಕ್ಕೆ ಮಸಾಜ್ ಕೊಡಬೇಕಾಗತ್ತೆ. ನಾವು ಮಸಾಜ್ ಕೊಡೋದ್ರಿಂದ ಏನಾಗ್ತದೆ ಅಂದರೆ ಕೆಲವ್ರಿಗೆ ಓಪನ್ ಫೋರ್ಸಸ್ ಇರುತ್ತಲ್ಲ, ಅದು ನೀಟಾಗಿ ಕ್ಲೋಸ್ ಆಗ್ತಾ ಬರುತ್ತೆ. ನಾನು ಏನಕ್ಕೆ ನಾನು ರಸ ಯೂಸ್ ಮಾಡಿರುವಂತಹ ತೊಗಟು ಏನಿದೆ ಅದನ್ನೇ ನಾನು ಯೂಸ್ ಮಾಡಿದ್ದೀನಿ ಅಂತಂದರೆ ಇದರಿಂದ ತುಂಬಾ ಸ್ಕ್ರಬ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ನಮ್ಮ ಓಪನ್ ಫೋರ್ಸಸ್ ಏನಿದೆ ಅದು ಕ್ಲೋಸ್ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಅದು ಏನು ಯೂಸ್ ಮಾಡಿರ್ತೀವೋ ರಸ ತೆಗೆದಿಟ್ಕೊಂಡಿರ್ತೀವೋ ಅದನ್ನೇ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ಕ್ರಬ್ಬಿಂಗಾಗಿ. ಈ ಥರ ನಾವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ನಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಹಾಗೂ ತುಂಬ ಸ್ಮೂತ್ನಿಂಗ್ ಬರುತ್ತೆ. ನೀವು ಪಾರ್ಲರಲ್ಲಿ ನೋಡ್ಬೋದು ಯಾವುದೇ ಬೇಡವಾದಂತಹ ಕೆಮಿಕಲ್ನ ಯೂಸ್ ಮಾಡಿಕೊಂಡು ನಾವು ಫೇಶಿಯಲ್ ಮಾಡಿಸ್ಕೋತೀವಿ. ಅದು ಕ್ಷಣಿಕ ಮಾತ್ರ. ನಾನು ಯಾಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಅಂತಂದರೆ ಅದು ತಾತ್ಕಾಲಿಕ, ಅಂದರೆ ಅವಾಗಷ್ಟೇ ಅದು ರಿಸಲ್ಟ್ ಕೊಡುತ್ತೆ. ಆಮೇಲೆ ನಿಮಗೆ ಏಜ್ ಆಗ್ತಾ ಏನಾಗುತ್ತೆ ಅದು ಫೇಸ್ ರಿಂಕಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಪದೇ ಪದೇ ಅಂದರೆ ಸಲೂನಲ್ಲಿ ಮಾಡಿಸ್ಕೊಳ್ಳುವಂಥದ್ದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಗ್ಲೋ ಮಾಡ್ಕೊಳ್ಳಿ ಫೇಸು. ನಿಮಗೆ ಅಂತ ನೀವು ಸ್ವಲ್ಪ ಟೈಮ್ ಕೊಟ್ಟಾಗ ನಿಮ್ಮ ಫೇಸು ತುಂಬ ನ್ಯಾಚುರಲ್ಲಾಗಿ ಗ್ಲೋ ಆಗುತ್ತೆ ಹಾಗೂ ನಿಮ್ಮ ಏಜ್ ಏನಿದೆ ಅದನ್ನು ಇನ್ನೂ ಮುಂದೂಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನ್ಯಾಚುರಲ್ ಈಸ್ ನ್ಯಾಚುರಲ್. ಸೊ ಇದು ಯಾವ ಸ್ಕಿನ್ನವರು ಬೇಕಾದರೂ ಮಾಡ್ಕೋಬೋದು. ಇದು ಆಯಿಲ್ ಸ್ಕಿನ್ನವ್ರಿಗೂ ತುಂಬ ಯೂಸ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಮತ್ತು ಡ್ರೈ ಸ್ಕಿನ್ನವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟೈಪ್ ಸ್ಕಿನ್ನವರು ಕೂಡ ಮಾಡ್ಕೋಬೋದು. ನೀವು 1 ಡೇ ಫುಲ್ಲು ಇನ್ನೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಫೋಟೋ ತೆಗೆದಿಟ್ಕೊಳ್ಳಿ. ಆಮೇಲೆ ನೀವು 15 ಡೇಸ್ ಯೂಸ್ ಮಾಡಿದ್ಮೇಲೆ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಯಾಕಂದರೆ ನಾವು ಪಿಗ್ಮೆಂಟೇಷನ್ಗೋಸ್ಕರನೇ ಟ್ರೀಟ್ಮೆಂಟ್ ತಗೊಳ್ಳೋರು ಉಂಟು. ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಹೀಗೆ ಹಪ್ಪದಾಗಿ ಈ ಥರ ಮಸಾಜ್ ಕೊಡಬೇಕಾಗುತ್ತೆ. ನಿಮ್ಮ ಸ್ಕಿನ್ನು ಕೂಡ ತುಂಬ ಗ್ಲೋ ಬರುತ್ತೆ. ಹಾಗೆ ಈ ಕಡೆನೂ ಅಷ್ಟೇ. ಮತ್ತು ಈ ಥರ ಎಲ್ಲೆಲ್ಲಿ ನಿಮ್ಮ ಪಿಗ್ಮೆಂಟೇಷನ್ ಇದೆ ಅಲ್ಲಿಗೆ ನೀಟಾಗಿ ನೀವು ಈ ಥರ ಒಂದು 10 ನಿಮಿಷನಾದ್ರೂ ಈ ಥರ ಮಸಾಜ್ ಮಾಡಬೇಕು.
ಕೆಲವರಿಗೆ ಕಡಲೆ ಹಿಟ್ಟು ರ್ಯಾಷಸ್ ಬರುತ್ತೆ. ನೀವು ನೋಡಿಕೊಂಡು ನಿಮಗೆ ಕಡಲೆ ಹಿಟ್ಟು ತುಂಬ ಮಾಯ್ಶ್ಚರೈಸ್ ಆಗಿ ಅಥವಾ ತುಂಬ ಟ್ಯಾನ್ ಇರೋರು ಕೂಡ ಇದನ್ನು ಈ ಮೆಥಡನ್ನು ಯೂಸ್ ಮಾಡ್ಬೋದು. ಈ ಥರ ಕೆಲವ್ರಿಗೆ ಬ್ಲ್ಯಾಕ್ ಆಗಿರುತ್ತೆ ಇಲ್ಲಿ, ಅವರು ಕೂಡ ಇದನ್ನು ಫಾಲೋ ಮಾಡ್ತಾ ಬರಬೇಕು. ಆಗಿದೆ, ಸ್ಕ್ರಬ್ ಆಗಿದೆ. ಹೇಳಿದ್ನಲ್ಲ, ಅಕಸ್ಮಾತ್ ನಿಮ್ಮ ಮನೇಲಿ ಸ್ಪಂಜ್ ಇಲ್ಲ ಅಂದರೆ ಕಾಟನ್ ಬಟ್ಟೆನ ಯೂಸ್ ಮಾಡ್ಕೋಬೋದು. ಫೇಸ್ ವಾಶ್ ಮಾಡೋಕ್ಕೆ ಆಗ್ತಾಯಿಲ್ಲ, ಸೊ ಹಾಗಾಗಿ ನಾನು ಮಿರರ್ ನೋಡಿಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಜಸ್ಟು ಕ್ಲೆನ್ಸಿಂಗ್ ಆಗಿದೆ ಹಾಗೂ ಸ್ಕ್ರಬ್ ಆಗಿದೆ. ಈಗಲೇ ನಮ್ಮ ಫೇಸ್ ನೋಡ್ಬೋದು ನೀವು ಎಷ್ಟು ಚೇಂಜಸ್ ಕಾಣಿಸುತ್ತೆ ಅಂತ. ಸೊ ನೆಕ್ಸ್ಟು ಕೂಡ ಇನ್ನೂ ಎಷ್ಟು ಡಿಫ್ರೆಂಟ್ ಆಗುತ್ತೆ ಅನ್ನೋದು ಕೂಡ ನೀವು ನೋಡ್ಬೋದು. ನಿಮ್ಮ ಫೇಸಲ್ಲಿ ಪಿಗ್ಮೆಂಟೇಷನ್ ಅಥವಾ ಬಂಗು ಇತ್ತು ಅನ್ನೋದು ಕೂಡ ನೀವು ಮರ್ತೇ ಹೋಗ್ತೀರಾ, ಅಷ್ಟು ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದು. ಜಸ್ಟ್ 15 ಡೇಸ್ಗೆ ಒಂದಿನೂ ಮಿಸ್ ಮಾಡಿದೆ ಖಂಡಿತ ನೀವು ಅಪ್ಲೈ ಮಾಡ್ಕೊಂಡು ಬಂದರೆ ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಕೂಡ ನೀವು ಮಾಡ್ಬೋದು. ಸೊ ನೋಡಿ, ಜಸ್ಟು ಕ್ಲೆನ್ಸಿಂಗ್ ಆಗಿದೆ ಮತ್ತು ಸ್ಕ್ರಬ್ ಆಗಿದೆ. ಸೊ ನೆಕ್ಸ್ಟು ಪ್ಯಾಕ್ ಹಾಕೊಳ್ಳೋಣ. ಉಳಿದಿರುತ್ತಲ್ಲ, ಇದೇ ರಸಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಸ್ತೂರಿ ಅರಿಶಿನ ತೊಗೊತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಕಸ್ತೂರಿ ಅರಿಶಿನ, ಹಾಗೆ ಒಂದು ಚಿಟಿಕೆಯಷ್ಟು ಅಕ್ಕಿ ಹಿಟ್ಟು, ಒಂದು ಚಿಟಿಕೆಯಷ್ಟು ಕಡಲೆ ಹಿಟ್ಟು, ಒಂದು ಚಿಟಿಕೆಯಷ್ಟು ರಾಗಿ ಹಿಟ್ಟು, ಮತ್ತು ಇದಕ್ಕೆ ನಾನು ಮೆಂತ್ಯ ಕೂಡ ಆ್ಯಡ್ ಮಾಡಿದ್ದೀನಿ. ಒಂದು ಚಿಟಿಕೆಯಷ್ಟು ತೊಗೊಂಡಿದ್ದೀನಿ, ಮತ್ತು ಒಂದು ಚಿಟಿಕೆಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಮ್ಮ ಪ್ಯಾಕು ರೆಡಿ ಆಗಿದೆ. ಇವಾಗ ಜಸ್ಟು ಅಪ್ಲೈ ಮಾಡ್ಕೊಳ್ಳೋದಷ್ಟೇ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಈ ಥರ ಅಪ್ಲೈ ಮಾಡ್ಕೋಬೇಕು. ಏನೇ ಅಪ್ಲೈ ಮಾಡಿದ್ರೂ ಕೂಡ ನೀವು ಹಪ್ಪರಾಗಿ ಅಪ್ಲೈ ಮಾಡಬೇಕು. ಇದು ಲೇಡೀಸ್ ಅಂತಲ್ಲ, ಜೆಂಟ್ಸು ಕೂಡ ಪಿಗ್ಮೆಂಟೇಷನ್ ಆಗಿರುತ್ತಲ್ಲ ಅವರು ಕೂಡ ಯೂಸ್ ಮಾಡ್ಬೋದು. ಆದರೆ ಒಂದು ಅವಾಯ್ಡ್ ಮಾಡಬೇಕಾಗುತ್ತೆ, ಅರಿಶಿನ ಹಚ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ನಿಮಗೆ ಅಕಸ್ಮಾತ್ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೂ ಕೂಡ ನೀವು ಆಲೂಗೆಡ್ಡೆ ಮತ್ತು ಟೊಮೊಟೊ ಇದ್ದೇ ಇರುತ್ತಲ್ಲ, ಆ ಎರಡೂ ರಸ ತಗೊಂಡು, ಅಕ್ಕಿ ಹಿಟ್ಟಿರುತ್ತೆ, ರಾಗಿ ಹಿಟ್ಟಿರುತ್ತೆ, ಮತ್ತು ಗೋಧಿ ಹಿಟ್ಟು ಇದ್ದೇ ಇರುತ್ತೆ, ಈ ಥರ ಮಾಡ್ಕೊಳ್ಳೋದ್ರಿಂದ 100% ನಿಮ್ಮ ಪಿಗ್ಮೆಂಟೇಷನ್ನು ರೆಡ್ಯೂಸ್ ಆಗುತ್ತೆ. ನೋಡಿ, ನನ್ನ ಪ್ಯಾಕ್ ಆಗಿದೆ. ಜಾಸ್ತಿ ಅಂದರೆ ಒಣಗಕ್ಕೆ ಬಿಡಬಾರ್ದು. ಒಂದು 90% ಒಣಗಿದೆ ಅನ್ಬೇಕಾದ್ರೆ ನೆಕ್ಸ್ಟು ವಾಶ್ ಮಾಡಬೇಕಾಗತ್ತೆ. ಸೊ 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋಣ.
ಫ್ರೆಂಡ್ಸ್ 90% ಆಲ್ರೆಡಿ ಒಣಗಿದೆ. ಸೊ ನಾವು ಇದನ್ನು ನೋಡ್ಬೋದು. ನಿಮಗೆ ಜಸ್ಟ್ ಸ್ವಲ್ಪನೂ ಸ್ಟಿಕ್ಕಿ ಆಗಲ್ಲ. ಜಸ್ಟ್ ಒಂದು ಸ್ವಲ್ಪ ವೆಟ್ ಮಾಡಿಕೊಂಡು ನಾನು ಈ ಥರ ಮತ್ತೆ ಮಸಾಜ್ ಕೊಡ್ತೀನಿ. ಇದನ್ನು ಸ್ವಲ್ಪ ವೆಟ್ ಮಾಡ್ಕೋಬೇಕು. ನಾವು ಫುಲ್ಲು ಒಣಗಲಿಕ್ಕೆ ಬಿಡಬಾರ್ದು. ಒಣಗಲಿಕ್ಕೆ ಬಿಟ್ಟಾಗ ಏನಾಗುತ್ತೆ, ಫುಲ್ಲು ನಮ್ಮ ಸ್ಕಿನ್ನು ಫುಲ್ಲು ಡ್ರೈ ಆಗಿಬಿಡುತ್ತೆ. ಜಸ್ಟು ಮತ್ತು ಅದನ್ನು ನೀಟಾಗಿ ಒಣಗಿರುತ್ತಲ್ಲ, ಸ್ವಲ್ಪ ವೆಟ್ ಮಾಡಿಕೊಂಡು ಈ ಥರ ಮಸಾಜ್ ಮಾಡ್ಕೊಳ್ಳೋಣ. ಕೆಲವ್ರಿಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಿರುತ್ತಲ್ಲ, ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ರೆಡ್ಯೂಸ್ ಆಗುತ್ತೆ. ಮತ್ತು ಡೆಡ್ ಸೆಲ್ಸ್ ಏನಿರುತ್ತೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತು ಬ್ಲ್ಯಾಕ್ ಆಗಿರ್ತಾರಲ್ಲ, ಅವರು ಕೂಡ ಈ ಮೆಥಡನ್ನು ಯೂಸ್ ಮಾಡ್ಕೋಬೋದು. ಅವರು ಕೂಡ ಗ್ಲೋ ಹಾಕ್ಬೋದು. ಸೊ ತುಂಬ ಇದು ಒಂದು ಮೆಥಡ್ ಬಂದುಬಿಟ್ಟು ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟ್ ನಾನು ಇದನ್ನು ವಾಶ್ ಮಾಡ್ತೀನಿ. ಕೆಲವರು ಎಡಿಟ್ ಮಾಡಿದ್ದೀರಾ ಹಾಗೆ ಹೀಗೆ ಅಂತಾನು ಕೇಳ್ತಾರೆ. ಸೊ ನಿಮ್ಮ ಮುಂದೆನೇ ನಾನು ವಾಶ್ ಮಾಡಿದಾಗ ನನಗೆ ಗೊತ್ತಾಗುತ್ತಲ್ಲ, ಸೊ ನೋಡ್ಬೋದು. ನೋಡಿ, ನೋಡ್ಬೋದು ನೀವು, ಯಾವುದೇ ಒಂದು ರಿಂಕಲ್ಸ್ ಇಲ್ಲ ನನ್ನ ಫೇಸಲ್ಲಿ. ನಾನು ಫುಲ್ಲು ಫೇಸನ್ನು ವಾಶ್ ಮಾಡಿಕೊಂಡು ಬರ್ತೀನಿ. ನೋಡಿ, ಫೇಸ್ ವಾಶ್ ಮಾಡಿದ್ದೀನಿ. ಟವಲ್ ಬಂದುಬಿಟ್ಟು ಜಸ್ಟ್ ಹಿಂಗೆ ಹಾಕ್ಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಿ, ಯಾಕಂದರೆ ನಾವು ಮಸಾಜ್ ಕೊಟ್ಟಿರ್ತೀವಲ್ಲ, ತುಂಬ ಮುಖನ ರಬ್ ಮಾಡಿ, ಅಂದರೆ ಫೇಸ್ ಟವಲಲ್ಲಿ ರಬ್ ಮಾಡಬಾರ್ದು ಜಾಸ್ತಿ. ಜಸ್ಟು ಈ ಥರ ಹೀಗೆ ಮಾಡಿದ್ರೆ ಸಾಕಾಗ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ಯಾವುದಾದ್ರೂ ರಿಂಕಲ್ ಕಾಣಿಸ್ತಾ ಇಲ್ಲ ಮತ್ತು ಪಿಗ್ಮೆಂಟೇಷನ್ನು ಇರಲ್ಲ ಈ ಥರ ಮಾಡೋದ್ರಿಂದ ನಿಮಗೆ. ಸೊ ಈ ಥರ ಕಂಟಿನ್ಯೂಷನ್ ಆಗಿ ನೀವು ಮಾಡ್ತಾ ಬಂದರೆ ಖಂಡಿತ ನಿಮಗೆ 100% ನ್ಯಾಚುರಲ್ ಆಗಿ ನಿಮ್ಮ ಪಿಗ್ಮೆಂಟೇಷನ್ ಕಂಟ್ರೋಲಿಗೆ ಬರುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇದು ಚಿಕ್ಕ ಮಕ್ಳಿಗೂ ಹಚ್ಬೋದು, ಏನಾಗಲ್ಲ. ಯಾಕಂದರೆ ಕೆಲವರು ತುಂಬ ಮಕ್ಕಳು ಡಾರ್ಕ್ ಆಗಿರ್ತಾರೆ, ಅವ್ರಿಗೂ ಆಸೆ ಇರುತ್ತೆ ನಾವು ವೈಟ್ ಆಗಿರಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಕೂಡ. ಅದನ್ನು ಕೂಡ ನೀವು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡ್ತಾಯಿದ್ರೆ ಅವರು ಕೂಡ ತುಂಬ ವೈಟ್ನಿಂಗ್ ಆಗ್ತಾರೆ. ನೆಕ್ಸ್ಟು ನಾನು ನಿಮಗೆ ಫೇಸ್ ಅಂದರೆ ಬಾಡಿ ಫುಲ್ ಯಾವ ರೀತಿ ವೈಟ್ನಿಂಗ್ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಟ್ ಮಾಡ್ತೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತೀರಾ ಅಂದ್ಕೊತೀನಿ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಅ ನೈಸ್ ಡೇ. ಲವ್ ಯು ಆಲ್.